ಏನ್ ಜೆ.ಸಿ. ರೋಡ್ ಅಲ್ಲಿ ಆಟ ಓಡಿಸ್ತಾ ಇದೀನ? ಹೆಲಿಕಾಪ್ಟರ್ ಅಲ್ಲಿ ಯಾರಪ್ಪ ಕೂತಿದ್ದಾರು? ಅನಂತ್ ಸರ್. ಅದಕ್ಕೆ ನಾವು ಹಂಗೆ ಓಡಿಸೋದು. ನೀನು ಒಂದ್ ಅವ್ರ ತರ ಸ್ಟೈಲ್ ಆಗಿ ಓಡಿಸ್ಲಿಲ್ಲ ಕಣ. ಅವರೆಲ್ಲ ಎಷ್ಟ್ ಚೆನ್ನಾಗಿ ನೋಡ್ಕೊಂಡು ಹಿಂಗೆಲ್ಲ ಮಾಡ್ಕೊಂಡು ಇದ್ ಮಾಡಿದ್ರು. ಹೆಂಗ್ ಓಡಿಸ್ತೇವ ಸರ್ ನಾನು? ಓ ನೀವ್ ಓಡಿಸಿದ್ರೆ ಅದು ನಿಮ್ಮನ್ನು ಓಡಿಸ್ತಾ ಗೊತ್ತಾಗ. ಅಲ್ಲ ಮೇಲಕ್ಕೆ ಏನಕ್ಕೆ ಹೋಗಿದ್ದೆ ನೀನು? ಅಲ್ಲ ಕಣಪ್ಪ, ಅವ್ರು 100 ಅಡಿ ಮೇಲೆ ಹಾರಿಸ್ತವ್ರೆ, ನಾ ಹೆಂಗಪ್ಪ ತೋರ್ಸುದದ? ಅದಕ್ಕೆ ಬಾಲ್ಕನಿಗೆ ಹೋಗಿದ್ದೆ ನಾನು. ಇದ್ಯಾಕೋ ಸರಿ ಹೋಗಿಲ್ಲ ಕಣ. ಚಣ್ಣ ತೊಂಬರ ಇಲ್ಲಿ ತಗಬರ ಹಿಂಗೆ. ಓಕೆನಪ್ಪ ಹೆಲಿಕಾಪ್ಟರ್? ಆಗ್ಬೋದು ಇದೇನು? ಹಲೋ ತುಜಾ, ಏನಮ್ಮ ಇದು? ತುಜಾ ಅಂತ ಇದೆಯಲ್ಲೋ? ಅಯ್ಯಯ್ಯೋ ತುಜಾ, ಅರ್ಧ ಗಂಟೆ ಆಗೋಯ್ತು. ಮಾತ್ರೆ ತಗೊಳ್ಳೋ. ತುಜಾ ಆಗ್ಲೇ ಹೇಳಿಲ್ಬೇಡ, ಒಟ್ಟೊಟ್ಟಿಗೆ ತಗೊಂಡ್ಬಿಟ್ರೆ ತೊಗೆ ಆಗ್ಬಿಡ್ತಿರ್ ಕಣ. ಇವಾಗ ಅನಂತ್ ಸರ್ ಬೇರೆ ಇದಾರೆ, ಏನೋ ಮಾಡ್ತೀಯಾ? ಸುಮ್ನೆ ತೋಡ್ಕೊಂಡಿರ್ತೀನಿ. ಅಪ್ಪ ಏನ್ ಮಾಡ್ತೀಯ ನೀನು? ಅಪ್ಪ ಸುಮ್ನೆ ತೋಡ್ತಾ ಇರ್ತೀನಿ. ನೀನ್ ತೋಡ್ಕೊಂಡಿದ್ರೆ ನೀರ್ ಬಂದ್ರೆ ಏನ್ ಮಾಡ್ಲಿ ಇಲ್ಲಿ? ಅಯ್ಯೋ ಸುಮ್ನೆ ಇರಪ್ಪ ತುಜಾ, ನೀನ್ ಬೇರೆ ತೋಡೋದು ಅಂದ್ರೆ ಈ ತೋಡೋದು ಅಲ್ಲ ಕಣ. ತೋಡ್ತಾ ಇರ್ತೀನಿ ಅಂದೆ. ನೋಡ್ತಾ ಇರ್ತೀನಿ, ನೋಡ್ಕೊಂಡ್ ನಿಂತ್ಕೊ. ಅಪ್ಪ ರೆಡಿನಾ? ಇವಾಗ ನೀನು ಹೈಟ್ ಅಲ್ಲಿ ಇದೆಯಾ, ಅನಂತ್ ಸರ್ ತರ ಎಕ್ಸ್ಪ್ರೆಷನ್ ಫೀಲ್ ಮಾಡ್ಕೊ, ಅವ್ರು ಹೆಂಗ್ ಕೊಟ್ರು ಅಂತ. ಅದೇ ತರ ಮಾಡೋದಕ್ಕೆ ಟ್ರೈ ಮಾಡು. ಓಕೆ ಮಾಡೋದೇ? ನೀವ್ ಹೋಗಮ್ಮ ಅಲ್ಲಿ. ಹೋಗಮ್ಮ. ಮ್ಯೂಸಿಕ್. ನಿಲ್ಲಿಸ್ರು ಆಯ್ತಲ್ಲ ಕಣ್ರು. ನಿಮ್ಗೆ ನೀವೇ ಸಾಟಿ ಸಾ. ಆ ಕಾಲದಲ್ಲಿ ಹಂಗ್ ನಿಂತ್ಕೊಂಡು ಮೇಲೆ ಹೆಂಗ್ ಸರ್ ಅದನ್ನೆಲ್ಲ ಮಾಡಿದ್ರಿ? ಇಲ್ಲಿ 2 ನಿಮಿಷ ಚೇರ್ ಮೇಲೆ ನಿಂತಿದ್ದಕ್ಕೆ ಹೊಟ್ಟೆಲ್ಲ ತೊಳಸ್ಕೊಬತ್ತಾವ ಸರ್ ನನಗೆ. ಮತ್ತೆ ಗಣೇಶೋತ್ಸವಕ್ಕೆ ಏನ್ ಮಾಡ್ತೀರಿ? ಏನೇ ಆಗ್ಲಿ ಸಾ, ನಮ್ ಮನೆಗೆ ಈ ಸಲ 2 ಟೋಪಿ ಬಂದೇ ಬತ್ತು ಸರ್. ಹೆಂಗೆ 2 ಟೋಪಿ? 2 ಟ್ರೋಫಿ ಹೆಂಗ್ ಬರ್ತದೆ? ಒಂದು ನಾನು, ಇನ್ನೊಂದು ಯಾರು? ನಾನ್ ಹೋಗ್ತಾ ಇದ್ದೀನಿ. ಏಳೊಬ್ಳು ಬಾಕಿ ಇದ್ಲು, 7 ಬಂದ್ಲು. ಲೇ ನೀನ್ ಯಾಕೆ ಬರೋದಕ್ಕೆ ಹೋದೆ? ಏನ್ರಿ ನೀವು ಸರ್? ನೋಡಿ ಸರ್, ಮನೆಗೆ ಹೆಂಡತಿ ಏನಾದ್ರೂ ಬಂದ್ರೆ ಆಕ್ಚುಲಿ ಬರೋದಕ್ಕಿಂತ ಮುಂಚೆ ಗಂಡ ಹೆಂಡತಿ ಯಾವಾಗ ಬರ್ತಾಳೆ ಯಾವಾಗ ಪಡ್ತಾಳೆ ಅಂತ ಚಡಪಡಿಸ್ತಾ ಇರ್ತಾಳೆ. ಆಗ ನನ್ ಮನೆಗ್ ಬರ್ತಿದಾಗ ಯಾಕೆ ಬಂದೆ ಅಂತ ಕೇಳ್ತಾರೆ. ನೋಡಿ ಸರ್, ಈ ತರ ಗಂಡಸ್ರನ್ನ ನೀವ್ ನೋಡಿದೀರಾ ಸರ್? ಇಲ್ಲ, ಇಲ್ಲೇ ನೋಡಿದಲ್ವಾ ಸರ್? ನೋಡ್ರಿ. ಇವಾಗ ನೀನ್ ಯಾಕೆ ಬಂದಮ್ಮ? ಇವರಿಬ್ರು ಕಟ್ಟನೆ ತಡೆಯಕ್ಕಾಗಿಲ್ಲ. ತಾವು ಏನಾದ್ರು ವೇಷದಲ್ಲಿ ಬಂದಿದ್ದೀರಾ? ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಪ್ಲೀಸ್. ನಾನು ಇಲ್ಲಿಗೆ ಬಂದಿರೋದು ಇವ್ರನ್ನೆಲ್ಲ ಮೀಟ್ ಮಾಡೋದಕ್ಕೆ, ಸ್ಪೆಷಲಿ ಅನಂತ್ ಸರ್ನ ಮೀಟ್ ಮಾಡೋದಕ್ಕೆ, ಹಾಗೆ ರಿಷಬ್ ಅವ್ರಿಗೆ ಒಂದು ಅವಕಾಶ ಕೊಡೋದಕ್ಕೆ. ರಿಷಬ್ಗೆ ಅವಕಾಶ? ಏನ್ ಅವಕಾಶಮ್ಮ? ನೋಡಿ, ಈಗ ರಿಷಬ್ ಶೆಟ್ಟಿ ಅವರು ಸುಮಾರು ಸಿನಿಮಾಗಳು ಮಾಡಿದ್ದಾರೆ, ಆದ್ರೆ ಕಿರಿಕ್ ಪಾರ್ಟಿನ ಯಾರಾದ್ರೂ ಮರೆಯಕ್ಕಾಗತ್ತಾ? ಅದಕ್ಕೆ ನೀನು ಕಿರಿಕ್ ಮಾಡಕ್ ಬಂದಿದೆ ಈಗ. ಸುಮ್ನೆ ನಿಂತ್ಕೊ ಮುದ್ದೇಶಣ್ಣ. ಆಕ್ಚುಲಿ ನಾನ್ ಬಂದಿರೋದೇನಕ್ಕೆ ಅಂತಂದ್ರೆ, ಇವರು ಕಿರಿಕ್ ಪಾರ್ಟಿ ಮಾಡಿ ಹೆಸರು ಮಾಡಿದ್ದಾರೆ. ಆಕ್ಚುಲಿ ಇವ್ರ ಹೆಸರು ಬ್ಯಾಂಕ್ ಬ್ಯಾಲೆನ್ಸ್, ಹೀಗೆ ನಾರ್ತ್ ಸೌತ್ ಹಾಲಿವುಡ್ ಬಾಲಿವುಡ್ ಎಲ್ಲಾ ಕಡೆ ಹೋಗಿ ಇನ್ನು ಸೂಪರ್ ಆಗಿ ಪಾಪ್ಯುಲರ್ ಆಗ್ಬೇಕು. ಆದ್ರೆ ಅದು ಸಾಧ್ಯ ಆಗೋದು ನನ್ನ ಅವಕಾಶನ ಒಪ್ಕೊಂಡ್ರೆ ಮಾತ್ರ. ಏನದು ಹೇಳ? ಬನ್ನಿ. ಆಕ್ಚುಲಿ ರಿಷಬ್ ಅವರು ಏನಂದ್ರೆ, ನಾನೀಗ ಒಂದು ಸಿನಿಮಾ ಆಫರ್ ನ ತಂದಿದ್ದೀನಿ ನಿಮ್ಗೆ. ಓಕೆ, ಅದ್ರ ಹೆಸರು ಕಿಟ್ಟಿ ಪಾರ್ಟಿ ಅಂತ. ಹೇಗಿದ್ರು ಕಿರಿಕ್ ಪಾರ್ಟಿ ತುಂಬಾ ಹಿಟ್ ಆಗಿದೆ. ಈಗೇನಾದ್ರು ನೀವು ಕಿಟ್ಟಿ ಪಾರ್ಟಿ ಮಾಡ್ಬಿಟ್ರೆ ಚೀಟಿ ಎತ್ತಿ ಸಾಲ ತೀರಿಸ್ಬೇಕು.
ಆಕ್ಚುಲಿ ರಿಷಬ್ ಅವ್ರು ಏನ್ ಗೊತ್ತಾ, ನೋಡಿ ಈ ಸಿನಿಮಾ ಫುಲ್ ಯೂತ್ಫುಲ್ ಆಗಿದೆ. ಓಕೆ, ಕಥೆನೂ ನಾನೇ ನಿಮಗೆ ಕೊಡ್ತೀನಿ. ಓಕೆನಾ? ಏನ್ ಕತೆ? ನಮ್ಗೇನ್ ಕೆಲ್ಸ? ಹೇಳ್ತೀನಿ. ಏನ್ ಕೇಳಿದ್ರಿ? ಏನ್ ಕತೆ ಇದು? ಏನ್ ಕತೆ? ಈ ಸಿನಿಮಾದಲ್ಲಿ ಒಬ್ಳು ನಂತರದ ಹುಡುಗಿ. ಓಕೆ, ಮತ್ತೆಲ್ಲ ಹೆಂಗಾಗಿರ್ಬೇಕಂದ್ರೆ ಕತ್ತೆ ವಯಸ್ಸಾಗದೆ ನೀನ್ ಯಾವ ಸ್ಮೆ ಹುಡುಗಿನೇ ನೀನು? ಲೇ ಆಂಟಿ ಕರೆ ನೀನು, ಆಂಟಿ ನೀನು. ಏಯ್ ಬರೋ ಈ ಕಡೆ. ಏನೇ ಆನಂದ್ ಸರ್, ಹೆಣ್ಮಕ್ಳಿಗೆ ಯಾರಾದ್ರೂ 4 ಕತ್ತೆ ವಯಸ್ಸಾಗಿದೆ ಅಂತ ಹೇಳ್ತಾರ ಸರ್. ಅವ್ನು ಆಂಟಿ ಅಂದ ಬೇರೆ. ಆಂಟಿ ಅಂತ ಬೇರೆ ಅಂತೀನೋ? ಏಯ್, ನನಗ್ 4 ಕತ್ತೆ ವಯಸ್ಸಾದ್ರೆ ನಿನಗ್ 40 ಕತ್ತೆ ವಯಸ್ಸಾಗಿದ್ಯಲ್ಲೋ. ನಿನಗೇನಂತ ಹೇಳ್ಬೇಕು ಹೇಳು? ಯುವಕ. ಸ್ಪೆಲ್ಲಿಂಗ್ ಮಿಸ್ಟೇಕ್. ಯುವಕ ಅಲ್ಲ, ಮುದುಕ. ಕತ್ತೆ ವಯಸ್ಸಂತ. ಈಗ ಎಲ್ರು ನನ್ ಕತೆ ಕೇಳಿಸ್ಕೊಳ್ತೀರಾ? ಬಾ ಈ ಕಡೆ. ನೋಡಿ, ಈ ಸಿನಿಮಾದಲ್ಲಿ ಒಬ್ಳು ಹೀರೋಯಿನ್. ಅವಳು ಒಂದು ಕಿಟಿ ಪಾರ್ಟಿ ಮಾಡ್ಬೇಕು ಅಂತ ಎಷ್ಟು ಕಷ್ಟ ಪಡ್ತಾಳೆ ಅಂದ್ರೆ ನೋಡೋ ಜನಕ್ಕೆ ಹಾಗೆ ಕಣ್ಣಲ್ಲಿ ರಕ್ತ ಬಳ 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 ಅಂತ ಬಂದ್ಬಿಡುತ್ತೆ. ಅಷ್ಟು ಸೆಂಟಿಮೆಂಟು. ರಕ್ತ ಕಣ್ಣೀರಲ್ಲ ತಾನೆ? ಅಲ್ಲ ಅಲ್ಲ ಅಲ್ಲ. ಕಿಟ್ಟಿ ಪಾರ್ಟಿ ಮಾಡೋದಕ್ಕೆ ಅಷ್ಟೊಂದ್ ಕಷ್ಟನಾ? ಹಾ. ಅಂತ ಕಷ್ಟ ಏನ್ ಪಡ್ತಾಳ ಮಾಡು. ಅಯ್ಯೋ, ಅದನ್ನ ಇವ್ರು ಪ್ಲಾನ್ ಮಾಡ್ಬೇಕು ರೀ. ಅಲ್ಲ, ನಾನ್ ಸುಮ್ನೆ ಒಂದ್ ಲೈನ್ ಹಿಂಗ್ ಬಿಡ್ತೀನಿ ಅಷ್ಟೇ. ಎಲ್ಲ ನಾನೇ ನಿಮಗ್ ಹೇಳ್ಕೊಟ್ಬಿಟ್ರೆ ನಿಮಗ್ ಬರೋ ಅವಾರ್ಡ್ ಅಲ್ಲಿ ನನ್ಗೆ ಮುರಿದು ಕೊಡ್ತೀರಾ ಅಲ್ವಾ? ಪಾಯಿಂಟ್ ಇದೆ, ಪಾಯಿಂಟ್. ಅಲ್ವಾ? ಆಕ್ಚುಲಿ ನೋಡಿ, ಸೂಪರ್ ಆಗಿರೋ ಕಥೆನ ನಾನ್ ನಿಮಗ್ ಮಾಡ್ಕೊಡ್ತಾ ಇದೀನಿ. ಓಕೆ, ಒಂಚೂರು ಕ್ಲೈಮ್ಯಾಕ್ಸ್ ನ ನೀವೇ ಹಂಗ ಆಡ್ ಮಾಡ್ಕೊಂಬಿಡಿ, ಕತೆ ಮುಗ್ದೋಗ್ಬಿಡುತ್ತೆ. ಇದು ಹೆಂಗೆ ಅಂದ್ರೆ ಅಂಗಡಿಯಿಂದ ರವೆ, ಈರುಳ್ಳಿ, ಟೊಮೆಟೊ ಎಲ್ಲ ತಂದ್ಬಿಟ್ಟು ಒಂಚೂರು ಒಗ್ಗರಣೆ ಹಾಕ್ಬಿಟ್ರೆ ಉಪ್ಪಿಟ್ಟೆ ಆಗೋಯ್ತಲ್ಲ ಅಂತ ಹೇಳ್ದಂಗೆ ಇತ್ತಿದ್ದು ಅಲ್ವಾ? ರೇ, ನೀವೇನೇ ಅಂದ್ರು ನನ್ ಟ್ಯಾಲೆಂಟ್ ಏನು ಅಂತ ನನಗ್ ಗೊತ್ತು, ಇಲ್ಲಿರೋ ಜನಗಳಿಗೂ ಗೊತ್ತು ಅಲ್ವಾ? ಥ್ಯಾಂಕ್ ಯು. ಹಾಗೆ ರಿಷಬ್ ಅವರೇ, ನಿಮ್ಗೂ ಮುಂದೆ ಮುಂದೆ ಗೊತ್ತಾಗುತ್ತೆ. ಓಕೆ, ಈಗ ಡೈರೆಕ್ಟರ್ ನನ್ನ ಮ್ಯಾಟ್ರಿಗೆ ಬರ್ತೀನಿ. ಓಕೆ, ಈ ಸಿನಿಮಾದಲ್ಲಿ ನನ್ನನ್ನ ನೀವು ಕಿಟ್ಟಿ ಪಾರ್ಟಿ ಸಿನಿಮಾದಲ್ಲಿ ಕಿಕ್ಕಿ ಡಾನ್ಸ್ ಇರುತ್ತಾ? ಸರ್ ನೀವ್ ನೋಡೋದಕ್ಕೆ ಇಷ್ಟ ಪಡ್ತೀರಾ ಅಂದ್ರೆ ಕಿಟ್ಟಿ ಡಾನ್ಸ್ ಖಂಡಿತವಾಗ್ಲೂ ಇರುತ್ತೆ. ಪೊಲೀಸ್ ಅವರೆಲ್ಲ ಕೇಸ್ ಹಾಕ್ತಾವ್ರೆ ಕಿಕ್ಕಿ ಡ್ಯಾನ್ಸ್ ಮಾಡಿದ್ರೆ, ಗೊತ್ತಾಯ್ತಾ? ಅದು ಬೇರೆನಾ? ಸಾರಿ ಸರ್. ನನ್ನನ್ನ ನೀವೇನಾದ್ರೂ ಡೈರೆಕ್ಟರ್ ಆಗಿ ಹಾಕೊಂಡ್ರೆ ನಿಮ್ಗೆ ತುಂಬಾ ಬೆನಿಫಿಟ್ಸ್ ಇದೆ. ಏನ್ ಬೆನಿಫಿಟ್ಸ್ ಅಂತ ಕೇಳಿ. ಅಲ್ಲ, ಫಸ್ಟ್ ಆಫ್ ಆಲ್ ನಾನ್ ಏನ್ ಮಾಡ್ಬೇಕು? ನಾನ್ ಹೇಳ್ತೀನಿ, ನಾ ಹೇಳದ್ನಲ್ಲ, ಎಲ್ಲ ನೀವೇ ಮಾಡ್ಬೇಕು. ಡೈರೆಕ್ಟರ್ ಆಗಿ ನನ್ನನ್ನ ಹಾಕೊಳ್ಳಿ. ಓಕೆನಾ? ಓಕೆ. ಈಗ ನೋಡಿ, ಏನ್ ಬೆನಿಫಿಟ್ ಅಂತಂದ್ರೆ ನಮ್ಮ ಕಿಟಿ ಪಾರ್ಟಿ ಫ್ರೆಂಡ್ಸ್ ಎಲ್ಲ ಈ ಸಿನಿಮಾ ನೋಡೋದಕ್ಕೆ ಗ್ಯಾರಂಟಿ ಬರ್ತಾರೆ. ಫುಲ್ ಕಲೆಕ್ಷನ್, ಹೌಸ್ಫುಲ್. ಅವ್ರು ಮಾತ್ರ ಗಟ್ಟಿ. ಕರೆಕ್ಟ್. ಇರೋದು 8 ಜನ ಕಿಟ್ಟಿ ಪಾರ್ಟಿಲಿ, ಫುಲ್ ಕಲೆಕ್ಷನ್. ಏಯ್ ರೀ, ಯಾಕ್ರಿ ನೀವು ಆಗ್ಲಿಂದ ಮಾತಾಡ್ತಿದ್ದೀರಾ? ನಮ್ ಕಿಟಿ ಪಾರ್ಟಿ ಬಗ್ಗೆ ಏನ್ ಗೊತ್ತು ನಿಮ್ಗೆ? ನಮ್ ಕಿಟಿ ಪಾರ್ಟಿ ಮೆಂಬರ್ಸ್ ವರ್ಲ್ಡ್ ವೈಡ್ ಅಲ್ಲಿ ಇದಾರೆ, ಗೊತ್ತಾ? ಈ ವರ್ಲ್ಡ್ ವೈಡ್ ಇದೆಯಲ್ಲ, ನನ್ನ ಎಕ್ಕಡ ಸೇನೆ ಆತರ. ಅದು ಅಲ್ಲದೆ ನೋಡಿ, ಒಂದು ಹೆಣ್ಣು ಡೈರೆಕ್ಟ್ ಮಾಡಿದಾಳೆ ಅಂದ್ರೆ ಅದಕ್ಕೆ ಸಿಗೋ ಪ್ರಮೋಷನ್ಸ್ ಹೆಂಗಿರತ್ತೆ ಅಂತಂದ್ರೆ ಎಲ್ಲಾ ಚಾನೆಲ್ ಅವರು ಹಾಗೆ ಬಂದು ನಿಂತ್ಕೊಂಡ್ಬಿಡ್ತಾರೆ. ಏನಂತೀರಾ? ಆಮೇಲೆ ಈ ಕಿರಿಕ್ ಪಾರ್ಟಿಲಿ ನೋಡಿ, ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಸಾನ್ವಿ ಇದ್ರು, ಕರೆಕ್ಟಾ? ಸಾನ್ವಿ. ಓಕೆ, ಈ ಕಿಟಿ ಪಾರ್ಟಿನಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ನಾನೇ ಇರ್ತೀನಿ, ಯೋಚನೆ ಮಾಡ್ಬೇಡಿ. ಡೈರೆಕ್ಟರ್ ಮುಗೀತು, ಎಲ್ಲ ಮುಗೀತು, ನಾನಿದ್ದೀನಿ, ಅದು ಮುಗೀತು, ಕಥೆನೇ ಮುಗ್ದೋಯ್ತು. ಆಯ್ತಾ? ಈಗ ಸಾನ್ವಿ ಹೆಸರು ಯೂಸ್ ಆಗೋಗ್ಬಿಟ್ಟಿದೆ. ಇನ್ನು ನೆಕ್ಸ್ಟ್ ನಾನು ಮಾನವಿ ಅಂತ ಬರ್ತೀನಿ. ಓಕೆನಾ? ಅವಾಗನಿಂದ ನೋಡ್ತಾನೆ ಇವನೇ. ನನ್ ತಂಗಿನ ಕಂಡ ಮಾಡ್ತಾನೆ ಇದೆಯಾ ನೀನು? ನನ್ ತಂಗಿನ ಏನ್ ಅನ್ಕೊಂಡಿದ್ಯಾ ನೀನು? ಪಿಕ್ಚರ್ ಮಾಡೋರಲ್ಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಅಂತ, ಅಲ್ಲೇ ಓದಿದ್ದು ನಾವು. ನೀವ್ ಯಾವಾಗ ಕಾಸರಗೋಡಲ್ಲಿ ಓದಿದ್ರಿ? ಅಪ್ಪ, ನಮ್ಮ ಅಪ್ಪಂಗೆ ಮಂಡಿಗೆ ಟ್ರಾನ್ಸ್ಫರ್ ಆಗಕ್ ಮುಂಚೆ ಕಾಸರಗೋಡಲ್ಲಿ ಇದ್ದಿದ್ದು. ಅದೇ ಸ್ಕೂಲಲ್ಲಿ ನಾವೆಲ್ಲ ಓದಿದ್ದು. ಅಲ್ಲಿ ಸ್ಕೂಲ್ನಾಗೆ ಪ್ರೋಗ್ರಾಮ್ಗಳ ನಮ್ಮ ತಂಗಿಯವ ಮಾಡೋಳು, ಯಂಗ್ ಡ್ಯಾನ್ಸ್ ಮಾಡೋಳು, ಗೊತ್ತಾ? ಚಿರು ಅಕ್ಕ, ಒಂದ್ ನಿಮಿಷ, ನಾನ್ ಡಾನ್ಸ್ ಮಾಡೋದಕ್ಕೆ ನಂಗೆ ಮೋಟಿವೇಶನ್ ಬೇಕು. ಮೋಟಿವೇಶನ್ ನಾನೇ ಇಲ್ವಾ ಮಾಡು? ನೀನ್ ನೋಡಿದ್ರೆ ಮೋಟಿವೇಶನ್ ಬರುತ್ತೆ. ಸುಮ್ನೆ ನಿಂತ್ಕೋ. ನೀವು ನನ್ ಜೊತೆ ಡಾನ್ಸ್ ಮಾಡ್ತೀರಾ? ನನಗ್ ಡಾನ್ಸ್ ಬರಲ್ಲಪ್ಪ. ಸೂಪರ್. ಸೂಪರ್ ಡಾನ್ಸ್ ಮಾಡ್ತಾರೆ. ನಾನು ಯಾಕೆ ನಿಮ್ಮ ಹತ್ರ ಎಲ್ಲ ಕೇಳಿ ಯಾಕೆ ನೋ ಅಂತ ಅನಿಸ್ಕೊಳ್ಳಿ ಸರ್.
ಅದು ಸರ್, ಸುಮ್ನೆ ಅದು- ಅದು. ನಿಂತ್ಕೊಳ್ಳಿ ಸರ್, ಸುಮ್ನೆ ನಿಂತ್ಕೊಳ್ಳಿ, ನಾನ್ ಡಾನ್ಸ್ ಮಾಡ್ತೀನಿ. ಹಾ ಸರ್ ನನ್ ಡಾನ್ಸ್ ನೋಡಕ್ ರೆಡಿ ಇದ್ದೀರಾ? ಹಾ ರೆಡಿ. ಥ್ಯಾಂಕ್ ಯು ಸರ್. ಆಡಿಯನ್ಸ್ ರೆಡಿ ಇದ್ದೀರಾ? ಸೂಪರ್ ಸೂಪರ್, ಸಕ್ಕದಾಗಿತ್ತು, ತುಂಬಾ ಚೆನ್ನಾಗಿತ್ತು. ಹೇಗಿತ್ತು? ಬಹಳ ಸುಂದರವಾಗಿತ್ತು. ಇಂಥ ನೃತ್ಯ ನೋಡಿ ನಾನು ಅಲ್ಲಿ ರಂಬೆ ಊರ್ವಶಿಯರ ನೃತ್ಯ ನೋಡಿದ್ದೆ. ಇಲ್ಲಿ ಭೂಲೋಕದಲ್ಲಿ ನೋಡುವಷ್ಟು ಧನ್ಯನಾದೆ ಸೃಜನ್, ಧನ್ಯನಾದೆ. ಥ್ಯಾಂಕ್ ಯು. ಬರೀ ಡ್ಯಾನ್ಸ್ ಅಷ್ಟೇ ಅಲ್ಲ ಕಣ್ ಬಾವ, ಆಕ್ಟಿಂಗ್ ಮಾಡ್ತಾಳೆ ನೋಡ್ಬೇಕು. ಅದ್ರಲ್ಲೂ ಭಾವ ಈ ಎಮೋಷನಲ್ ಸೀನ ಕೊಟ್ಬಿಟ್ರೆ ಹಂಗೆ ಉರ್ಕೊಂಡ್ ತಿನ್ಬಿಡ್ತಾಳೆ ಭಾವ, ಕತ್ತಾಗ ಮಾಡ್ತಾಳೆ ಭಾವ. ಸರ್ ಅನಂತ್ ಸರ್ ನೀವು ಬನ್ನಿ ಸರ್, ಕೂತ್ಕೊಂಡ್ಬಿಡಿ ಬನ್ನಿ ಸರ್. ಹಾ ಭಾವ ಭಾವ ಹಾ ಒಂದೊಂದು ಸೀನ ನೋಡ್ಬೇಕು. ಅಬ್ಬಬ್ಬಬ್ಬ, ನೀನ್ ಎಂತ ಸೀನ ಕೊಡು ಭಾವ, ಎಂತ ಎಮೋಷನ್ಸ್ ಹಂಗೆ ಕಿತ್ತರಿಸ್ಬಿಡ್ತಾಳೆ. ಹಾ. ಬಹಳ ಚೆನ್ನಾಗ್ ಮಾಡ್ತಾಳೆ ಭಾವ. ವಿಶೇಷವಾಗಿ ನಿನಗೆ ಗೊತ್ತಿಲ್ಲ ಭಾವ, ಅವಳಿಗೆ ದುಃಖ ಸೀನ್ ಮಾಡ್ತಾಳೆ ಅಂತಂದ್ರೆ ಹಂಗೆ ಕಳ್ಳು ಕಿತ್ಕೊಂಡ್ಬರ್ತದೆ ಭಾವ, ಕಿತ್ಕೊಂಡ್ಬರ್ತದೆ ಕಳ್ಳಲ್ಲಿ ಭಾವ. ಹೆಂಗ್ ಬರೀ ಬಿಲ್ಡಪ್ ಆಯ್ತು. ರಿಷಬ್ ಬನ್ನಿ ಇಲ್ಲಿ, ನೀವು ನೋಡಿ, ನೀವು ಡೈರೆಕ್ಟ್ರು. ಓ ಡೈರೆಕ್ಟ್ರು ಅಲ್ಲ ನೀವು, ಎಲ್ಲ ಕತೆ ಬರಿಬೇಕೀಗ. ನೋಡಿ ಅವಳು ಅಳುತ್ತಾಳೆ ಅಂದ್ರೆ ಕಣ್ಣಲ್ಲಿ ನೋಡ್ತಾ ಇದ್ದವ್ರಿಗೆಲ್ಲ ದಳ್ಳ 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 ನೀರ್ ಬರ್ತದೆ. ನೋಡೋಣ ತಡ್ಕೊಳ್ಳೋ, ನಿನ್ ಕಷ್ಟ ನೋಡಕ್ಕಾಯ್ತಲ್ಲ ಕಣೋ, ನಿನ್ ನೋಡಿ, ಕೈಲಿ. acting ಒಂದ್ ನೋಡಿ. ನಿಮಿಷ ಇರೋ, Okay. ಒಂದ್ ನಿಮಿಷ ಇರೋ. ಹಾ Okay. ಬಿಡು ತಂಗ್ಯವ, ಹಂಗೆ ಒಂದ್ ಆಕ್ಟಿಂಗ್ ಬಿಡು. ಬಿಡ್ಲಾ? ಓಕೆ. ರಿಷಬ್ ಅವ್ರೆ ಒಂದ್ಸಲ ಆಕ್ಷನ್ ಅಂತ ಹೇಳಿ. ರೋಲ್ ಕ್ಯಾಮ್ರಾ, ಆಲ್ ರೋಲಿಂಗ್. ಓಕೆ ಆಕ್ಷನ್. ಅಲ್ಲ ಕಣ ಮುದ್ದೆ, ಇಷ್ಟು ಉದ್ದ ಬಿಲ್ಡಪ್ ಕೊಟ್ಟಲ್ಲ, ಕಳ್ಳು ಕಿತ್ತು ಬರ್ತದೆ ಅಂತ. ಕಳ್ಳಲ್ಲ, ಅಲ್ಲಿ ಕಿತ್ತು ಬರ್ತಾ ಇದೆ ಅಮ್ಮನ್ಗೆ.